ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸ್ವಾಮೀಜಿಗಳು ಅಂತ ಹೇಳಿದ್ರೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕು, ಅರಿಷಡ್ ವರ್ಗವನ್ನ ಮೀರಿದವರು ಅನ್ನೋದು ಸಮಾಜಕ್ಕಿರುವಂತಹ ನಂಬಿಕೆ. ಬಟ್ ಈ ನಂಬಿಕೆಗೆ ಚ್ಯುತಿ ತರೋ ಕೆಲಸವನ್ನ ಇಲ್ಲೊಬ್ಬ ಕಾಮುಕ ಸ್ವಾಮೀಜಿ ಮಾಡಿದ್ರ ಅನ್ನೋ ಪ್ರಶ್ನೆ, ಅನುಮಾನ, ಆರೋಪ ಕೇಳಿಬಂದಿದೆ. ಸಹಾಯದ ನೆಪದಲ್ಲಿ ಮಹಿಳೆಗೆ ಲೈಂಗಿಕ ಟಾರ್ಚರ್ ಅನ್ನ ಕೊಟ್ಟ ಆರೋಪ ಕೇಳಿಬಂದಿದೆ. ಸೈಟ್ ತೆಗೆದುಕೊಳ್ಳೋಕೆ ನೆರವಾಗೋದಾಗಿ ಹೇಳಿ ಸ್ವಾಮೀಜಿ ಅವರ ಬಾಯಲ್ಲಿ ಬರಬಾರದ ಮಾತುಗಳು ಬಂದಿದ್ದಾವೆ. ರೂಮಿಗೆ ಬಂದ್ರೆ ಹಣ ಕೊಡ್ತೀನಿ ಅಂತ ಫೋನ್ನಲ್ಲಿ ಬರೀ ಪೋಲಿ ಮಾತುಗಳನ್ನೇ ಆಡಿರೋದು. ವಾಲ್ಮೀಕಿ ಗುರುಕುಲ ಪೀಠದ ಸ್ವಾಮೀಜಿ ಬ್ರಹ್ಮಾನಂದ ಗುರೂಜಿ ವಿರುದ್ಧ ಇಂಥದ್ದೊಂದು ಗಂಭೀರ ಆರೋಪ. ಸಹಾಯ ಮಾಡ್ತೀನಿ ಆದ್ರೆ ಸಹಕಾರ ಕೊಡು ಅಂತ ಕೇಳಿರೋದು. ಒಳ ಅರ್ಥ ಯಾವ ಥರದ ಸಹಕಾರ? ಮಹಿಳೆಗೆ ಇಷ್ಟವಿಲ್ಲದ ಸಹಕಾರ. ದೊಡ್ಡಬಳ್ಳಾಪುರ ತಾಲೂಕಿನ ಮೇಳೆಕೋಟೆಯಲ್ಲಿರುವಂತಹ ಪೀಠದ ಸ್ವಾಮೀಜಿ ಬ್ರಹ್ಮಾನಂದ ಗುರೂಜಿ ವಿರುದ್ಧ ಇಂತಹ ಆರೋಪ. ಈ ಸ್ವಾಮೀಜಿಯವ್ರು ಎಷ್ಟು ಒಳ್ಳೆಯವ್ರು ಗೊತ್ತಾ? ಒಂದು 5,000 ಕಾಸು ಕೊಡ್ತೀನಿ ರೂಮಿಗೆ ಬರ್ರಿ ಅಂತ ಕೇಳೋ ಸ್ವಾಮೀಜಿಯವರು. ಅದಕ್ಕೆ ಎಲ್ಲರಿಗೂ ಶೇರ್ ಮಾಡಿ, ನಾನು ಅದು ಮಾತಾಡಿರೋದು ವಿಡಿಯೋ ಸಮೇತ ಐತೆ, ಹಾಕ್ತೀನಿ. ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ನನಗೋಸ್ಕರ, ಒಂದು ಹೆಣ್ಣುಡುಗಿಗೋಸ್ಕರ ಯಾವುದೇ ಕಾರಣಕ್ಕೂ ಇನ್ನೊಬ್ಬ ಹುಡುಗಿ ಸವಸಕ್ಕೆ ಹೋಗಬಾರ್ದು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅವ್ರು ಮಾತಾಡಿರೋದು ವಿಡಿಯೋ ಹಾಕ್ತೀನಿ, ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಈ ಸ್ವಾಮೀಜಿಯವ್ರು ಎಷ್ಟು ಒಳ್ಳೆಯವ್ರು ಗೊತ್ತಾ? ಒಂದು 5,000 ಕಾಸು ಕೊಡ್ತೀನಿ ರೂಮಿಗೆ ಬರ್ರಿ ಅಂತ ಕೇಳೋ ಸ್ವಾಮೀಜಿಯವರು. ಅದಕ್ಕೆ ಎಲ್ಲರಿಗೂ ಶೇರ್ ಮಾಡಿ, ನಾನು ಅದು ಮಾತಾಡಿರೋದು ವಿಡಿಯೋ ಸಮೇತ ಐತೆ, ಹಾಕ್ತೀನಿ. ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ನನಗೋಸ್ಕರ, ಒಂದು ಹೆಣ್ಣುಡುಗಿಗೋಸ್ಕರ ಯಾವುದೇ ಕಾರಣಕ್ಕೂ ಇನ್ನೊಬ್ಬ ಹುಡುಗಿ ಸವಸಕ್ಕೆ ಹೋಗಬಾರ್ದು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅವ್ರು ಮಾತಾಡಿರೋದು ವಿಡಿಯೋ ಹಾಕ್ತೀನಿ, ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಸಂತ್ರಸ್ತ ಮಹಿಳೆ ದಾಖಲೆಯ ಸಮೇತ ಆರೋಪವನ್ನು ಮಾಡ್ತಾ ಇರೋದು. ಆ ಆರೋಪದ ಕಂಪ್ಲೀಟ್ ಡೀಟೇಲ್ಸ್ ನಾವು ಕೊಡ್ತೀವಿ. ಈಗ ಹಲವು ಬಾರಿ ಆಡಿಯೋ ವಿಡಿಯೋ ಕಾಲ್ ಮಾಡಿ ಲೈಂಗಿಕ ಕಿರುಕುಳ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಈ ಗುರೂಜಿ ಅನ್ಸ್ಕೊಂಡ ವ್ಯಕ್ತಿ ಅನ್ನೋದು ಗೊತ್ತಾಗ್ತಾ ಇದೆ. ಆಡಿಯೋ ವಿಡಿಯೋನಲ್ಲಿ ಮಹಿಳೆಯ ಮೊಬೈಲ್ನಲ್ಲಿ ಅದೆಲ್ಲ ಸೆರೆ ಆಗಿದೆ. ಅವ್ರು ಕಂಪ್ಲೀಟ್ ಆಗಿ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಆಡಿಯೋ ಮತ್ತು ವಿಡಿಯೋ ಡಿಲೀಟ್ ಮಾಡುವಂತೆ ಹಣದ ಆಮಿಷವನ್ನ ಕೂಡ ಗುರೂಜಿ ಒಡ್ಡಿದ್ರು ಅನ್ನೋ ಮಾಹಿತಿ. ಮನೆಯಲ್ಲಿ ಒಬ್ಬಂಟಿಯಾಗಿದ್ದಾಗಲೂ ಹೋಗಿ ಕಿರುಕುಳ ಕೊಟ್ಟಂತಹ ಆರೋಪ ಕೇಳಿಬಂದಿದೆ. ಆಡಿಯೋ ವಿಡಿಯೋ ಸಮೇತ ಠಾಣೆಗೆ ದೂರು ಕೊಟ್ಟಿದ್ದಾರೆ ಸಂತ್ರಸ್ತೆ. ಬ್ರಹ್ಮಾನಂದ ಗುರೂಜಿ ಮತ್ತು ಆತನ ಪತ್ನಿಯಿಂದಲೇ ಸಂತ್ರಸ್ತೆಗೆ ಅನ್ಯಾಯ ಆಗಿದೆ, ನಿಂದನೆ ಆಗಿದೆ ಅನ್ನೋ ಆರೋಪ. ಈ ಸ್ವಾಮೀಜಿಯವ್ರು ಎಷ್ಟು ಒಳ್ಳೆಯವ್ರು ಗೊತ್ತಾ? ಒಂದು 5,000 ಕಾಸು ಕೊಡ್ತೀನಿ ರೂಮಿಗೆ ಬರ್ರಿ ಅಂತ ಕೇಳೋ ಸ್ವಾಮೀಜಿಯವರು. ಅದಕ್ಕೆ ಎಲ್ಲರಿಗೂ ಶೇರ್ ಮಾಡಿ, ನಾನು ಅದು ಮಾತಾಡಿರೋದು ವಿಡಿಯೋ ಸಮೇತ ಐತೆ, ಹಾಕ್ತೀನಿ. ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ನನಗೋಸ್ಕರ, ಒಂದು ಹೆಣ್ಣುಡುಗಿಗೋಸ್ಕರ ಯಾವುದೇ ಕಾರಣಕ್ಕೂ ಇನ್ನೊಬ್ಬ ಹುಡುಗಿ ಸವಸಕ್ಕೆ ಹೋಗಬಾರ್ದು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅವ್ರು ಮಾತಾಡಿರೋದು ವಿಡಿಯೋ ಹಾಕ್ತೀನಿ, ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಸೊ ಸಂತ್ರಸ್ತೆ ಬೇಸಿಕ್ಲಿ ವಿಡಿಯೋ ಮತ್ತು ಆಡಿಯೋ ರೆಕಾರ್ಡಿಂಗ್ಸ್ನಲ್ಲಿ ಆಕೆ ಕೇಳ್ತಾರೆ ಹಣ ಕೊಡಿ ಅಂತ ಹೇಳಿ. ಸೊ ತೆಲಗಲ್ಲಿ ಸಂಭಾಷಣೆ ಆಗುತ್ತೆ. ಅದರಲ್ಲಿ ನಾನೇ ಕೊಡಬೇಕಂದ್ರೆ ರೂಮಿಗೆ ಬರಬೇಕು ಅಂತೆಲ್ಲ ಅತ್ಯಂತ ಅವಾಚ್ಯವಾಗಿ ಮಾತಾಡುವಂತಹ ಕೆಲಸ ಎಲ್ಲ ಆಗುತ್ತೆ. ಬಟ್ ಪ್ರಶ್ನೆ ಇರೋದು ಇಷ್ಟೇ, ಆ ಮಹಿಳೆ ಪಾತ್ರ ಏನಿದೆ, ನಮೀಗ ಬ್ಯಾಕ್ಗ್ರೌಂಡಲ್ಲಿ ಏನು ಸ್ಟೋರಿ ಆಗಿದೆ ಗೊತ್ತಿಲ್ಲ. ಬಟ್ ಸ್ವಾಮೀಜಿ ಅನ್ಸ್ಕೊಂಡವ್ರ ಬಾಯಲ್ಲಿ ಬರಬಾರದ ಮಾತುಗಳು ಬಂದಾಗ ಅವರು ಯಾವ ಪೀಠದಲ್ಲಿರ್ತಾರೆ ಆ ಪೀಠಕ್ಕೆ ಏನು ಮರ್ಯಾದೆ ಬಂತು? ಅವ್ರು ಹಾಕಿರೋ ಕಾವಿಗೆ ಏನು ಮರ್ಯಾದೆ ಬಂತು? ಆಮೇಲೆ ಹೀಗೆ ಒಬ್ಬರನ್ನ ಬಾ ಅಂತ ಕರೆಯೋದು, ಅದು ಒಬ್ಬ ಮಹಿಳೆಯನ್ನು ಕರೆಯೋದು ಎಷ್ಟು ಸರಿ ಅನ್ನೋದು ಪ್ರಶ್ನೆ ಬರುತ್ತೆ. ಈ ಆಡಿಯೋ ವಿಡಿಯೋಗೆ ಅವ್ರದ್ದು ಸ್ಪಷ್ಟನೆ ಬೇಕು. ಸ್ಪಷ್ಟನೆಯನ್ನು ಪಡ್ಕೊಳ್ಳೋ ಪ್ರಯತ್ನವನ್ನು ನಾವು ಮಾಡ್ತೀವಿ. ಡೀಟೇಲ್ಸ್ ಕೊಡ್ತಾರೆ ಮುದ್ದು ಕೃಷ್ಣ. ಇದು ಯಾವಾಗಿಂದು ಆಡಿಯೋ ವಿಡಿಯೋ ಮತ್ತು ಇದ್ರ ಬಗ್ಗೆ ಸ್ಪಷ್ಟನೆ ಏನಾದರೂ ಸಿಕ್ಕಿದೆಯಾ ಇಲ್ಲಿ ತನಕ ಈ ಬ್ರಹ್ಮಾನಂದ ಗುರೂಜಿ ಕಡೆಯಿಂದ?
ಖಂಡಿತ ಮಮತಾ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಮೆಳೆಕೋಟೆ ಅಂತ ಗ್ರಾಮ, ಅಲ್ಲಿ ವಾಲ್ಮೀಕಿ ಮಹರ್ಷಿ ಗುರುಪೀಠ ಅಂತೇಳಿ ಅದರ ಗುರೂಜಿಗಳಾಗಿರುವಂತಹ ಬ್ರಹ್ಮಾನಂದ ಗುರೂಜಿ ಅಂತೇಳಿ ಇವರು ಸ್ವಾಮೀಜಿಗಳು. ಕಾವಿ ಹಾಕಿದಂಥ ಸ್ವಾಮೀಜಿಗಳು ಇರಬೇಕಾದಂಥ ನಡೆ ಮತ್ತು ನುಡಿಗಳು ಭಾಳಷ್ಟು ಸೂಕ್ಷ್ಮವಾಗಿರಬೇಕಾಗುತ್ತೆ, ಸಂಭಾವಿತ ವ್ಯಕ್ತಿಗಳಾಗಿರಬೇಕಾಗುತ್ತೆ. ಆದರೆ ಈ ಸ್ವಾಮೀಜಿ ಆಡಿರುವಂತಹ ಮಾತುಗಳು ಅಂದರೆ ಈಗ ನಮ್ಮಲ್ಲಿರುವಂತಹ ಸಾಕ್ಷಿಗಳು, ಒಂದು ಆಡಿಯೋ ಇದೆ, ಮತ್ತೊಂದು ವಿಡಿಯೋ ಇದೆ, ಎರಡೂ ಕಡೆ ತಾವು ಬಳಸಿರುವಂತಹ ಮಾತುಗಳೇನಿದೆ ಅದು ಸ್ಪಷ್ಟವಾಗಿ ಹೇಳ್ತಿದೆ, ಅದು ಸಂಭಾವಿತರು ಮಾತನಾಡುವಂತಹ ಮಾತುಗಳಲ್ಲ, ಅದು ಅಸಂಭಾವಿತರು ಮಾತನಾಡುವ ಮಾತುಗಳು. ಹಾಗಾಗಿ ಸಹಜವಾಗಿ ಇಲ್ಲಿ ಮಹಿಳೆ ಹೇಳ್ತಾ ಇರುವಂತಹ ಆರೋಪಕ್ಕೆ ಪೂರಕವಾಗಿ ಅಂದರೆ ಸ್ವಾಮೀಜಿಯನ್ನು ಸಹಾಯ ಕೇಳುವಂಥ ನೆಪದಲ್ಲಿ ಹೋದಾಗ ಸ್ವಾಮೀಜಿಗಳು ನನ್ನನ್ನು ಮಂಚಕ್ಕೆ ಕರೆದು ರೂಮ್ಗೆ ಬಾ ಅನ್ನೋಂಥ ಮಾತನ್ನು ಹಾಡಿದ್ದಾರೆ. ಹಾಗಾಗಿ ರೂಮ್ಗೆ ಬಾ ಅನ್ನೋಂಥ ಅರ್ಥ ಏನು ಅನ್ನೋದು ಸ್ವಾಮೀಜಿಗಳು ನಿಜವಾಗ್ಲೂ ತಿಳ್ಕೊಳ್ಬೇಕಾಗುತ್ತೆ. ಅದು ಸಂಭಾವಿತ ವ್ಯಕ್ತಿ ಮಾತನಾಡುವಂಥ ಮಾತಲ್ಲ. ಆದರೆ ಈ ಒಂದು ಆರೋಪ ಏನಿದೆ, ಮಹಿಳೆ ಹೇಳ್ತಾ ಇರುವಂಥದ್ದು, ಒಂದು ನಿವೇಶನವನ್ನು ಖರೀದಿ ಮಾಡಿದ್ವಿ, ಆ ಖರೀದಿ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಬಳಿ 5 ಲಕ್ಷ ಹಣ ಇತ್ತು, ಉಳಿದಂಥ 2 ಲಕ್ಷ ಹಣ ಬೇಕಾಯಿತು. ಹಾಗಾಗಿ ಸ್ವಾಮೀಜಿ ಬಳಿ ಸಹಾಯವನ್ನು ಕೇಳಿಕೊಂಡು ಹೋಗಿದ್ವಿ. ಆದರೆ ಕೊಡ್ತೀನಿ ಅಂತ ಹೇಳಿದಂಥ ಸ್ವಾಮೀಜಿಗಳು ನಮಗೆ ಈ ರೀತಿಯ ಮಂಚಕ್ಕೆ ಕರೆದಂಥ ರೀತಿಯಲ್ಲಿ ವರ್ತನೆಯನ್ನು ಮಾಡಿದರೆ ಅವರ ನಡೆ ನುಡಿ ಸರಿ ಇಲ್ಲ ಅಂತ ಆರೋಪ. ಇದಕ್ಕೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸುವಂಥ ಪ್ರಯತ್ನವನ್ನು ಮಾಡಿದರೆ, ಆದರೆ ದೂರು ದಾಖಲಾಗಿಲ್ಲ. ಇದಕ್ಕೆ ಸ್ಪಷ್ಟನೆಯಾಗಿ ಸ್ವಾಮೀಜಿಗಳಿಗೆ ಕರೆ ಮಾಡಿ ನಾವು ಪ್ರತಿಕ್ರಿಯೆಯನ್ನು ಕೇಳಿದ್ವಿ. ಸ್ವಾಮೀಜಿಗಳು ಹೇಳ್ತಾ ಇರುವಂಥದ್ದು, ಖಂಡಿತ 2 ವರ್ಷಗಳ ಹಿಂದೆ ಈ ಮಹಿಳೆ ಏನಿದೆ, ಸಂತ್ರಸ್ತ ಮಹಿಳೆ ಮತ್ತು ಆಕೆಯ ಗಂಡ ಕೂಡ ನಮ್ಮದೇ ಊರಿನವರು, ನನಗೆ ಪರಿಚಯ ಇದ್ದಾರೆ, ನಮ್ಮ ಸಂಗಡ ಒಡನಾಟ ಇದ್ದಾರೆ. ಅವರು ಮುದ್ದು ಕೃಷ್ಣ ಹಾಗೆ ಸಂಪರ್ಕದಲ್ಲಿ